ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿ ಗೆಳೆಯ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಕೆಇಎದವರು ಹಲವಾರು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಬಿಟ್ಟಿರುವಂತಹ ವಿವಿಧ ಹುದ್ದೆಗಳಿಗೆ ಎಕ್ಸಾಮಿನೇಷನ್ ಅನ್ನು ಕಂಡಕ್ಟ್ ಮಾಡಿದ್ದಾರೆ ಅಂಡ್ ಆ ಎಕ್ಸಾಮಿನೇಷನ್ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದಾರೆ ಅಂಡ್ ಅವರು ಲಿಸ್ಟ್ ಅನ್ನು ಸಹ ಅನೌನ್ಸ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಸ್ಟೆಪ್ಸ್ಗಾಗಿ ನಾವೊಂದು ವಿಡಿಯೋನು ಸಹ ಮಾಡಿದ್ದೀನಿ. ಯಾರೆಲ್ಲ ನೀವು ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ರೆ ಇಂಟ್ರೆಸ್ಟೆಡ್ ಇದ್ರೆ ನೆಕ್ಸ್ಟ್ ಸ್ಟೆಪ್ಸ್ ಏನಾಗುತ್ತೆ ಏನಂತ ತಿಳ್ಕೊಬೇಕಂತಿದ್ದಲ್ಲಿ ನಮ್ಮ ಪ್ರೀವಿಯಸ್ ವಿಡಿಯೋನ ವಾಚ್ ಮಾಡಿ. ಅಂಡ್ ಇದಾದ ನಂತರ ಇನ್ನೂ ಉಳಿದಿರ ವಿವಿಧ ಹುದ್ದೆಗಳಲ್ಲಿ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಂಡ್ ಈ ಹುದ್ದೆಗಳು ಗ್ರೂಪ್ ಬಿ ವೇಕೆನ್ಸೀಸ್. ಸೊ ಗ್ರೂಪ್ ಬಿ ವೇಕೆನ್ಸೀಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದ್ಯಾವ್ದು. ಸೊ ಹಲವಾರು ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಗ್ರೂಪ್ ಬಿ ಎಕ್ಸಾಮ್ಸ್ ಇನ್ನು ಕಂಡಕ್ಟ್ ಆಗಿಲ್ಲ. ಸೊ ಆ ಎಕ್ಸಾಮ್ಸ್ ನ ಯಾವಾಗ ಕಂಡಕ್ಟ್ ಮಾಡ್ತಾರೆ ಏನು ಅನ್ನೋದು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಸೊ ನಮ್ಮ ವಿಡಿಯೋನ ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ಯು ಆರ್ ಗೋಯಿಂಗ್ ಟು ಗೆಟ್ ಆಲ್ ಲೇಟೆಸ್ಟ್ ಅಪ್ಡೇಟ್ಸ್ ಫ್ರಮ್ ನೋ ಒನ್ ವಾಟ್ಸ್. ಓಕೆ. ಅಂಡ್ ಈಗ ಇವತ್ತು ನೋಡೋದಾದ್ರೆ ಕೆಇಎದವರು ಒಂದು ಅನೌನ್ಸ್ಮೆಂಟ್ ನನ್ನ 7ನೇ ತಾರೀಕು ಮಾರ್ಚ್ ಅಲ್ಲೇ ಬಿಟ್ಟಿದ್ರು. ಏನದ್ರ ಬಗ್ಗೆ ಅಂತಂದ್ರೆ NWKRTC ನಲ್ಲಿ ಗ್ರೇಡ್ 2 ವೇರಿಯಸ್ ಪೋಸ್ಟ್ ಎಕ್ಸಾಮಿನೇಷನ್ ಅಂತೇಳಿ. ಏನ್ ಸರ್ ಈ ಟೇಬಲ್? ಈ ಟೇಬಲ್ ಅಲ್ಲಿ ಅವರು NWKRTC ನಲ್ಲಿ ಬಿಟ್ಟಿರೋಂತ ಹುದ್ದೆಗಳಿಗೆ ಯಾವಾಗ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಡೇಟ್ ನೋಡಿ ಗೈಸ್, ಯಾವಾಗಿದೆ ಡೇಟು? ಗುರುವಾರ. ಓಕೆ, ಡೇಟ್ ನ ನೀವು ನೋಡೋದಾದ್ರೆ ಗುರುವಾರ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಈ ಗುರುವಾರ ಎಕ್ಸಾಮ್ ಅಂತ ಅಂದ್ರೆ 9ನೇ ತಾರೀಕು ಏಪ್ರಿಲ್ಗೆ ಎಕ್ಸಾಮ್ ನಡೆಯುತ್ತೆ. ಅದು ಒಂದೇ ಡಿಪಾರ್ಟ್ಮೆಂಟ್, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಇದರಲ್ಲಿ ವಿವಿಧ ಹುದ್ದೆಗಳು ಯಾವ್ದಾವ್ದು ಅಂತಂದ್ರೆ ಇದಕ್ಕೂ ಸಹ ನಿಮ್ಗೆ ಗೊತ್ತಿದೆ, 2 ಪೇಪರ್ ಕಂಡಕ್ಟ್ ಮಾಡ್ತಾರೆ. ಒಂದು ಪೇಪರ್ 1 ಜನರಲ್ ನಾಲೆಡ್ಜ್ ಇರುತ್ತೆ ಅಂಡ್ ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಅಥವಾ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಅಂಡ್ ಅದರ ಟೈಮಿಂಗ್ ಸಹ ಕೊಟ್ಟಿದ್ದಾರೆ ಅಂಡ್ ಅದರ ಕ್ವಶನ್ಸ್ ಎಷ್ಟಿರ್ತಾವ ಅಂತಾನು ಕೊಟ್ಟಿದ್ದಾರೆ. ಒಟ್ಟು ಪ್ರಶ್ನೆಗಳು ಅಂಡ್ ಅದಕ್ಕೆ ಈಕ್ವಲ್ ಆಗಿ ಕೊಡುವಂತಹ ಮಾರ್ಕ್ಸ್. ಒಂದೇ ಪ್ರತಿ ಪ್ರಶ್ನೆಗೂ ನಿಮಗೆ 3 ಅಂಕೆಗಳು ಕೊಟ್ಟಿರ್ತಾರೆ ಗೈಸ್. ಓಕೆ. ಅಂಡ್ ಇದಾದ ನಂತರ ಹುದ್ದೆಗಳು ನೋಡಿ, ಸಹಾಯಕ ಆಡಳಿತಾಧಿಕಾರಿ, ಲೆಕ್ಕಾಧಿಕಾರಿ, ಕಾನೂನು ಅಧಿಕಾರಿ, ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ, ಓಕೆ, ತಾಂತ್ರಿಕ ಶಿಲ್ಪಿ ಅಂಡ್ ಸಂಚಾರ ವ್ಯವಸ್ಥಾಪಕರು. ಸೊ ಎಲ್ಲಾ ಹುದ್ದೆಗಳಿಗೆ ಅವರು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದು ಒಂದೇ ದಿನ. ಸೊ ಒಂದೇ ದಿನದಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ಮೇಲೆ ಇಲ್ಲಿಂದ ಹಾರ್ಡ್ಲಿ 10 to 15 ಡೇಸ್. ಓಕೆ, 10 to 15 ಡೇಸ್ ಅಲ್ಲೇ ಅವರೇ ನಿಮ್ಮ ಲಿಸ್ಟ್ ಅನ್ನು ಅನೌನ್ಸ್ ಮಾಡಿಬಿಡ್ತಾರೆ. ಓಕೆ ಓಕೆ, ಲಿಸ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಸೊ ಕೆಇಎದವರು ತುಂಬಾ ಫಾಸ್ಟ್ ಇದ್ದಾರೆ. ಈಗ ಬಂದಿರೋಂತಹ ವ್ಯವಸ್ಥಾಪಕರು ತುಂಬಾ ಅದ್ಭುತವಾಗಿ ಆಡಳಿತ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅವರು ಏನಿದ್ದಾರೆ ತುಂಬಾ ಸ್ಪೀಡ್ ಆಗಿ ಪ್ರಾಸೆಸ್ ಮಾಡ್ತಾ ಇದ್ದಾರೆ. ಐ ಅಪ್ರಿಶಿಯೇಟ್ ದಟ್ ಆಕ್ಚುಯಲ್ ವರ್ಕ್ ಬಿಂಗ್ ಡನ್ ಬೈ ಕೆಇಎ. ಅಂಡ್ ಇದೇ ತರದ ಇನ್ನೂ ಹಲವಾರು ಹುದ್ದೆಗಳು ಹಾಗೂ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಎಕ್ಸಾಮ್ಸ್ ಪೆಂಡಿಂಗ್ ಇದಾವೆ. ಓಕೆ, ಲೈಕ್ BWSSB ಇರ್ಬೋದು ಅಥವಾ KSSIDC ಇರ್ಬೋದು ಅಂಡ್ KSDL ಇರ್ಬೋದು. ಓಕೆ, ಡಿಎಲ್ ಇರ್ಬೋದು. ಓಕೆ, ಅಂಡ್ ಇನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಸಹ ವೇಕೆನ್ಸೀಸ್ ಇನ್ನು ಓಪನಿಂಗ್ ಇದಾವೆ. ಐ ಮೀನ್ ಪೋಸ್ಟ್ ವೇರಿಯಸ್ ಪೋಸ್ಟ್ ಏನಿದೆ ಅದಕ್ಕೂ ಸಹ ಎಕ್ಸಾಮ್ ಕಂಡಕ್ಟ್ ಮಾಡೋದಿದೆ, ಮಾಡ್ತಾರೆ. ಸದ್ಯದಲ್ಲೇ ನಿಮಗೂ ಸಹ ಅನೌನ್ಸ್ಮೆಂಟ್ ಕೊಡ್ತಾರೆ. ನಿಮ್ಮ ಪ್ರಿಪರೇಷನ್ ಮಾಡ್ತಾ ಇರಿ, ಸದ್ಯದಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಗೈಸ್. ಓಕೆ, ಅಂಡ್ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಡ್ ಇದೇ ತರ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೋ ದಟ್ ಈಚ್ ಅಂಡ್ ಎವ್ರಿ ಡೇ ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಗೈಸ್. ಓಕೆ, ಅಂಡ್ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಶ್ ಆಲ್ ದಿ ಬೆಸ್ಟ್. ಗುಡ್ ಡೇ ಗೈಸ್, ಟೇಕ್ ಕೇರ್, ಬೈ.